ವಿ4 ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. 20 ವಸಂತಗಳನ್ನು ಪೂರೈಸಿದ ಪಟ್ಟಣದ ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜು. ನೆನಪಾರ್ಥ ಅಂಬೇಡ್ಕರ್ ಭವನದಲ್ಲಿ ವೈದ್ಯೋತ್ಸವ ಸಮಾರಂಭ ಆಚರಣೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎಚ್.ಎಲ್. ಮಲ್ಲೇಶ್ ಗೌಡ. ನರ್ಸಿಂಗ್ ವೃತ್ತಿ ಅತ್ಯಂತ ಶ್ರೇಷ್ಠವಾದದ್ದು, ಬದ್ಧತೆಯೊಂದಿಗೆ ಸೇವೆಗೆ ಮುಂದಾಗಿ ಎಂದ ಅವರು. ಪಟ್ಟಣದ ಶಾಲಾ ಕಾಲೇಜುಗಳಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮರಿ ತಿಪ್ಪೇಗೌಡರವರ ಪರ ಪ್ರಚಾರ ಕೈಗೊಂಡ ತಾಲೂಕು ಕಾಂಗ್ರೆಸ್ ಮುಖಂಡರು. ಶಿಕ್ಷಕರ ನೋವು ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಬಂದಿರುವ ಮರಿ ತಿಪ್ಪೇಗೌಡರವರನ್ನ ಮತ್ತೊಮ್ಮೆ ಆಯ್ಕೆ ಮಾಡುವಂತೆ ಮನವಿ ಮಾಡಿದ ಮಾಜಿ ಶಾಸಕ ಸಿ.ಎಸ್. ಪುಟ್ಟೇಗೌಡರವರು. ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವಿಯಲ್ಲಿ ಹೆಬ್ಬಾರಮ್ಮನ ದೇವಸ್ಥಾನಕ್ಕೆ ಭಕ್ತರು ಪೂಜೆ ಸಲ್ಲಿಸುವ ಮೂಲಕ ಗ್ರಾಮ ದೇವತೆ ಚೌಡೇಶ್ವರಿ ಅಮ್ಮನವರ ನಮ್ಮೂರ ಹಬ್ಬಕ್ಕೆ ಚಾಲನೆ. ನರ್ಸಿಂಗ್ ಕ್ಷೇತ್ರ ಉತ್ಕೃಷ್ಟವಾದ ಕ್ಷೇತ್ರ. ಈ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ಅತ್ಯಂತ ಶ್ರದ್ಧೆ, ಪ್ರಾಮಾಣಿಕತೆಯಿಂದ ರೋಗಿಯ ಆರೈಕೆಯಲ್ಲಿ ಮುಂದಾಗಬೇಕು. ಯಾವ ರೋಗಿಯನ್ನ ತಾರತಮ್ಯ ಮಾಡದ ನಿಮ್ಮ ಆರೈಕೆ ನಿಮ್ಮ ಬದುಕನ್ನ ಸುಂದರವಾಗಿರಿಸುತ್ತದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎಚ್.ಎಲ್. ಮಲ್ಲೇಶ್ ಗೌಡರವರು ಅಭಿಪ್ರಾಯಪಟ್ಟರು. ಪಟ್ಟಣದಲ್ಲಿನ ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸ್ ಕಾಲೇಜು ಸ್ಥಾಪಿತವಾಗಿ 20 ವರ್ಷ ಕಳೆದ ನೆನಪಿಗಾಗಿ ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ವೈದ್ಯೋತ್ಸವ ಮತ್ತು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ, ದೀಪ ಪ್ರಜ್ವಲನೆ, ಪ್ರತಿಜ್ಞಾವಿಧಿ ಹಾಗೂ ಡಿಪ್ಲೊಮೊ ಪ್ರಧಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪವಿತ್ರವಾದ ನರ್ಸಿಂಗ್ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಿರುವ ನೀವುಗಳು ಉಳ್ಳವರು ಏನು ಇಲ್ಲದವರು ಎಂಬುದಾಗಿ ರೋಗಿಯನ್ನ ನೋಡುವಲ್ಲಿ ತಾರತಮ್ಯವೆಸಗಬಾರದು. ಆಗದಲ್ಲಿ ನಿಮ್ಮ ಸೇವೆ ಅನರ್ಥವಾಗುತ್ತದೆ. ನೀವು ಆಯ್ಕೆ ಮಾಡಿಕೊಂಡಿರುವ ಕ್ಷೇತ್ರದಲ್ಲಿ ನಿಮ್ಮ ವೃತ್ತಿಯನ್ನು ಎಷ್ಟು ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತೀರೋ ನಿಮ್ಮ ಬದುಕು ಅಷ್ಟೇ ಚೆನ್ನಾಗಿರುತ್ತದೆ. ತೃಪ್ತಿ ಎನ್ನುವುದು ಮಾಡುವ ಕಾರ್ಯದಲ್ಲಿ ಹಂತ ಹಂತವಾಗಿ ಸಿಗುತ್ತದೆ. ಆಯ್ದುಕೊಂಡ ವೃತ್ತಿಯಲ್ಲಿ ನಿಖರವಾದ ಗುರಿಯನ್ನು ಇಟ್ಟುಕೊಂಡು ಎತ್ತರಕ್ಕೆ ಬೆಳೆಯುತ್ತಾ ಸಾಗಬೇಕೆಂದರು. To pass my life in purity, and to practice my profession, faithfully. I will abstain from whatever is deleterious and mischievous, and will not take or knowingly administer any harmful drug. I will do all in my power to maintain and elevate the standard of my profession. I will hold in confidence all personal matters. ನನ್ನ ಕೀರ್ತಿಯ ಹಿಂದೆ ಎಷ್ಟು ಕೈಗಳಿದ್ದಾವೆ, ಎಷ್ಟು ಜನರ ಶ್ರಮ ಇದೆ ಡಾಕ್ಟರ್ ಮಹೇಶ್ಗೆ ಗೊತ್ತು. ಡಾಕ್ಟರ್ ಮಹೇಶ್ ಈ ತಾಲೂಕಿನಲ್ಲಿ ತುಂಬಾ ಹೆಸರು ಮಾಡಿರ್ತಕ್ಕಂಥ ವೈದ್ಯರು. ಆದರೆ ಅವ್ರಿಗೆ ಹೆಸರು ತಂದು ಕೊಟ್ಟಿರೋದು ಅವರ ಜ್ಞಾನದ ಜೊತೆಗೆ ಅವ್ರ ಜೊತೆ ಕೆಲಸ ಮಾಡ್ತಾರಲ್ಲ ಸಹಾಯಕರು, ಅವರು ಎಷ್ಟು ಶ್ರದ್ಧೆಯಿಂದ ಎಷ್ಟು ನಿಷ್ಠೆಯಿಂದ ಅವ್ರ ವೃತ್ತಿಯಲ್ಲಿ ಕೈ ಜೋಡಿಸ್ತಾರೋ ಆಗ ಮಾತ್ರ ಅವರಿಗೆ ಕೀರ್ತಿ ಬರಲಿಕ್ಕೆ ಸಾಧ್ಯ ಇರ್ತಕ್ಕಂಥ. ಹಾಗಾಗಿ ವೈದ್ಯ ವೃತ್ತಿ ಅಂದರೆ, ವೈದ್ಯಕೀಯ ಕ್ಷೇತ್ರ ಅಂದರೆ ವೈದ್ಯರು ಮಾತ್ರ ಮುಖ್ಯವೇ ಅಲ್ಲ, ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂತಹ ಪ್ರತಿಯೊಬ್ಬರು ಮುಖ್ಯ. ಅದಕ್ಕೆ ನನ್ನ ಕುವೆಂಪು ಅವರ ಮಾತು ಇಲ್ಲಿಗೆ ಅನ್ವಯ ಆಗ್ತದೆ ಅಂತೇಳಿ ತಮ್ಮ ನಿಷ್ಠೆಯಿಂದ ಆ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಿದ್ದಾಗ ಆಗ ಮಾತ್ರ ಆ ಕ್ಷೇತ್ರಕ್ಕೆ ಒಂದು ಅರ್ಥ ಬರುತ್ತೆ. ನೀವು ಪ್ರತಿಜ್ಞೆಯನ್ನು ಸ್ವೀಕರಿಸಿದ್ದೀರಿ, ಯಾರಲ್ಲೂ ತಾರತಮ್ಯ ಮಾಡದೆ ಎಲ್ಲರನ್ನೂ ಸಮಾನ ಭಾವದಿಂದ ನಾನು ನೋಡ್ತೇನೆ, ಅವರಿಗೆ ಸೇವೆಯನ್ನು ಸಲ್ಲಿಸ್ತೀನಿ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡಿದ್ದೀರಿ. ಆಸ್ಪತ್ರೆಗೆ ಎಲ್ಲರೂ ಬರ್ತಾರೆ, ಉಳ್ಳವರು ಬರ್ತಾರೆ, ಇಲ್ಲದವರು ಬರ್ತಾರೆ. ಆ ಉಳ್ಳವರನ್ನ ಒಂದು ರೀತಿಯಲ್ಲಿ ನೋಡಿ, ಇಲ್ಲದವರನ್ನ ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ನಮ್ಮ ವೃತ್ತಿಗೆ ಸಾರ್ಥಕ್ಯ ಬರುತ್ತಾ? ಬರಲ್ಲ. ಅಲ್ಲಿ ಬಂದಂತಹ ಪ್ರತಿಯೊಬ್ಬ ರೋಗಿಯು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಬಿ.ಎನ್. ಶಿವಸ್ವಾಮಿ ಮಾತನಾಡಿ, ವೈದ್ಯ ಕ್ಷೇತ್ರದ ಯಶಸ್ಸಿಗೆ ದಾದಿಯರ ಕೊಡುಗೆ ಅಪಾರ. ನೀವು ಮಾಡುವ ವೃತ್ತಿ ಬಹಳ ಶ್ರೇಷ್ಠವಾದದ್ದು. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ನಿಮ್ಮ ಕಾರ್ಯದಿಂದ ನಿಮ್ಮ ಜೀವನ ಪಾವನವಾಗುತ್ತದೆ. ನರ್ಸಿಂಗ್ ಕಲಿಕಾ ಹಂತದಲ್ಲಿರುವ ನೀವು ಕುಟುಂಬ ಕಲ್ಯಾಣ ಇಲಾಖೆಯೊಂದಿಗೆ ಕೈಜೋಡಿಸುವ ಅಗತ್ಯತೆಯನ್ನು ರೂಢಿಸಿಕೊಳ್ಳಬೇಕು.
ಇತ್ತೀಚೆಗೆ ಎಲ್ಲೆಡೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಲಾರ್ವಾ ಸಮೀಕ್ಷೆಗೆ ನಿಮ್ಮ ಸೇವೆ ಅಗತ್ಯ ಇದ್ದರಿಂದ ನಿಮ್ಮಗಳಿಗೆ ಕ್ಷೇತ್ರ ಭೇಟಿ ಅನುಭವದೊಂದಿಗೆ ಸಮಾಜ ಸಮುದಾಯಕ್ಕೆ ಅನುಕೂಲವಾಗುತ್ತದೆ ಎಂದರು. ನಿಮ್ಮ ಜೀವನವನ್ನು ಒಂದು ಪಾವನಗೊಳಿಸ್ಕೋಬೇಕು ಅಂತ ನಾನು ಕೇಳ್ತೀನಿ. ಅದೇ ಥರ ಲ್ಯಾಬ್ ಟೆಕ್ನಿಷಿಯನ್ಸು ಅಷ್ಟೇ. ಲ್ಯಾಬ್ ಟೆಕ್ನಿಷಿಯನ್ ಸರಿಯಾಗಿ ರಿಪೋರ್ಟ್ ಕೊಡದೇ ಇದ್ದರೆ ಡಾಕ್ಟ್ರು ಏನೂ ಮಾಡೋಕ್ಕಾಗೋದಿಲ್ಲ. ಈಗ ಬ್ಲಡ್ ಟೆಸ್ಟಿಗೆ ಬರೀತಾರೆ ಡಾಕ್ಟ್ರು, ಲ್ಯಾಬ್ ಟೆಕ್ನಿಷಿಯನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಪರೀಕ್ಷೆ ಮಾಡಿ ಅದರಲ್ಲಿ ಏನು ನಾವು ಟೈಫಾಯ್ಡ್ ಇರ್ಬೋದು, ಮಲೇರಿಯಾ ಇರ್ಬೋದು, ಡೆಂಗ್ಯೂ ಇರ್ಬೋದು, ಮತ್ತು ಯೂರಿನ್ ಟೆಸ್ಟ್ ಇರ್ಬೋದು. ಕೆಲವು ಟೈಮು ಅದ್ಲು ಬದಲಾಗಿ ಅಚಾತುರ್ಯಗಳು ನಡೆದಿರೋದನ್ನು ನಾವು ನೋಡಿದ್ದೇವೆ. ಆದ್ದರಿಂದ ನಿಮಗೆ ಒಂದು ಜವಾಬ್ದಾರಿಯುತವಾದ ಕೆಲಸ, ಅತ್ಯಂತ ಜಾಗರೂಕತೆಯಿಂದ ಏನು ಮಾಡಬೇಕಾದ್ರೂ ಮಾಡೋದ್ರಿಂದ ರೋಗಿಗಳ ಪ್ರಾಣವನ್ನು ಉಳಿಸ್ಬೋದು. ಅದೇ ರೀತಿ ನಿಮ್ಮೆಲ್ಲರ ತಂದೆ ತಾಯಿಗಳು ನಮ್ಮ ಮಕ್ಕಳು ಮುಂದೆ ಒಂದು ಉತ್ತಮವಾದ ಜೀವನವನ್ನು ರೂಪಿಸ್ಕೊಳ್ಳಿ ಅಂತ ಹೇಳಿ ಕಷ್ಟಪಟ್ಟು ನಿಮ್ಮನ್ನೆಲ್ಲ GNM ಇರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ ಇರ್ಬೋದು, ಯಾವುದೇ ಇರ್ಬೋದು ಸೇರಿಸಿರ್ತಾರೆ. ಅದನ್ನು ನಾವು ಹಾಳು ಮಾಡದೆ ಅವರಿಗೂ ಸಹ ಒಳ್ಳೆಯ ಹೆಸರು ತರ್ತಾ ನಮ್ಮ ಜೀವನವನ್ನು ಸಹ ಒಳ್ಳೆಯ ದಾರಿನಲ್ಲಿ ರೂಪಿಸ್ಕೋಬೇಕು. ಅದೇ ರೀತಿ ನಮ್ಮಲ್ಲಿ ಪ್ರಥಮ ವರ್ಷದ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಕುಂದಾಪುರದ ಕೆನರಾ ಕಾಲೇಜ್ ಆಫ್ ನರ್ಸಿಂಗ್ನ ಪ್ರಾಂಶುಪಾಲರಾದ ಕೆ ನಟರಾಜ್ ಮತ್ತು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಹಿರಿಯ ಶುಶ್ರೂಷಕಿ ನೀಲಮ್ಮ ದೀಪ ಪ್ರಜ್ವಲನೆಯನ್ನ ನಡೆಸಿಕೊಟ್ಟರೆ, ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿ ಮಹೇಶ್ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು. ಹಾಗೂ ಭಾರತೀಯ ಸೇನೆಯ ನಿವೃತ್ತ ಜೂನಿಯರ್ ಕಮಿಷನರ್ ಕ್ಯಾಪ್ಟನ್ ಲೂಯಿಸ್ ಪೆರಿಯಾನಯಗಂ ಮತ್ತು ಸಾವಯವ ಕೃಷಿಕ ರಾಘವೇಂದ್ರ ಬೆಕ್ಕರ್ ಅವರನ್ನು ಗೌರವಿಸಲಾಯಿತು. ವೇದಿಕೆಯಲ್ಲಿ ಕೆನರಾ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲ ಕೆ ನಟರಾಜ್, ಡಾಕ್ಟರ್ ವಿ ಮಹೇಶ್, ಹಿರಿಯ ಶುಶ್ರೂಷಕಿ ನೀಲಮ್ಮ, ಭಾರತೀಯ ಸೇನೆಯ ಕ್ಯಾಪ್ಟನ್ ಲೂಯಿಸ್ ಪೆರಿಯಾನಯಗಂ ಮತ್ತು ಸಾವಯವ ಕೃಷಿಕ ರಾಘವೇಂದ್ರ, ವೈದ್ಯ ನರ್ಸಿಂಗ್ ಸ್ಕೂಲ್ನ ಪ್ರಾಂಶುಪಾಲರಾದ BL ಅರುಣ್ ಕುಮಾರ್ ಇದ್ದರು. ಆಯ್ಕೆ ಮತ್ತು ನಿಮ್ಮ ಆಯ್ಕೆ ಮತ್ತು ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಹಿರಿಯರಾದಂಥ ಮಲ್ಲೇಶ್ ಗೌಡರು ಅವರದೇ ಧಾಟಿಯಲ್ಲಿ ತುಂಬ ಸುಂದರವಾಗಿ ನಿಮಗೆ ಜೀವನ ಹೇಗಿರಬೇಕು, ನೀವು ಆಯ್ಕೆ ಮಾಡಿಕೊಂಡ್ರೆ ಅದನ್ನು ಹೇಗೆ ಇಷ್ಟಪಡಬೇಕು, ಅದು ನಿಮ್ಮ ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಅದನ್ನು ಆ ಕೆಲಸವನ್ನು ಇಷ್ಟಪಟ್ಟು ಮಾಡಬೇಕು ಅಂತ ಹೇಳ್ತಾ ಈಗಾಗಲೇ ನಿಮಗೆ ಕಿವಿ ಮಾತುಗಳನ್ನು ಹೇಳಿದ್ದಾರೆ. ಅದೇ ರೀತಿ ನಮ್ಮ DHO ಸರ್ ಕೂಡ ಈ ನರ್ಸಿಂಗ್ ಪ್ರೊಫೆಷನ್ನಲ್ಲಿ ಎಷ್ಟು ಅತ್ಯಂತ ಗೌರವಯುತವಾದದ್ದು ಅಂತ ಈಗಾಗಲೇ ತಮಗೆಲ್ಲ ತಿಳಿಸಿದ್ದಾರೆ. ಇದಕ್ಕಿಂತ ಹೆಚ್ಚಿನದಾಗಿ ಹೇಳುವಂಥದ್ದು ನಾನೇನು ಇರೋದಿಲ್ಲ. ಈ ಒಂದು 20th ಆ್ಯನಿವರ್ಸರಿ 20 ವರ್ಷಗಳ ಒಂದು ಸಾಧನೆ ನಮ್ಮ ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಇಲ್ಲಿ ಎದ್ದು ಕಾಣ್ತಾ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ವಿಧಾನ ಪರಿಷತ್ನ ದಕ್ಷಿಣ ಪದವೀಧರರ ಕ್ಷೇತ್ರದ ಚುನಾವಣೆಯ ಪ್ರಚಾರ ಕಾರ್ಯಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಮುಂದಾಗಿದ್ದು, ಶನಿವಾರದಂದು ಪಟ್ಟಣದ ನವೋದಯ ವಿದ್ಯಾಸಂಸ್ಥೆಯಲ್ಲಿ ಮಾಜಿ ಶಾಸಕರಾದ CS ಪುಟ್ಟೇಗೌಡರವರ ನೇತೃತ್ವದಲ್ಲಿ ಸ್ಥಳೀಯ ಮುಖಂಡರು ಸೇರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮರಿತಿಬ್ಬೇಗೌಡರವರ ಪರವಾಗಿ ಮತಯಾಚನೆ ಮಾಡಿದರು. ಪಟ್ಟಣದ ನವೋದಯ ವಿದ್ಯಾಸಂಸ್ಥೆಯಲ್ಲಿ ಶನಿವಾರ ನಡೆದ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ CS ಪುಟ್ಟೇಗೌಡರವರು, ತಾಲೂಕಿನ ಪದವೀಧರರು ತಮ್ಮ ಸಮಸ್ಯೆಗೆ ಸ್ಪಂದಿಸಬಲ್ಲ ಸಮರ್ಥ ಅಭ್ಯರ್ಥಿಯಾಗಿರುವ ಮರಿತಿಬ್ಬೇಗೌಡ ಅವರನ್ನು ಬೆಂಬಲಿಸಬೇಕು. ಕಳೆದ 20 ವರ್ಷಗಳಿಂದ ಶಿಕ್ಷಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಸದನದ ಒಳಗೆ ಹಾಗೂ ಹೊರಗೆ ಶಿಕ್ಷಕರು ಎದುರಿಸುತ್ತಿರುವ ಹಲವಾರು ಸಮಸ್ಯೆಗಳಿಗೆ ಧ್ವನಿಯಾಗಿ ಬದ್ಧತೆಯಿಂದ ಕೆಲಸವನ್ನ ಮಾಡಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ವಿವೇಕಾನಂದರವರು ಹಣದಿಂದ ಚುನಾವಣೆಯನ್ನ ಗೆಲ್ಲಬಹುದೆಂದು ಭಾವಿಸಿದ್ದಾರೆ. ಅವರಿಗೆ ಶಿಕ್ಷಕರ ಕ್ಷೇತ್ರದ ಸಮಸ್ಯೆಗಳ ಆಳ ಅಗಲ ಗೊತ್ತಿಲ್ಲ. ಅಂಥವರಿಂದ ಏನನ್ನ ನಿರೀಕ್ಷಿಸಲು ಸಾಧ್ಯವೆಂದರು. ಪ್ರತಿಭಾನ್ವಿತ ಮತದಾರರಾದ ನೀವುಗಳು ಹಣಕ್ಕೆ ಆಸ್ಪದವನ್ನ ನೀಡದೆ ಹಗಲಿರುಳು ಶಿಕ್ಷಕರ ಸಮಸ್ಯೆಗಳಿಗೆ ಪ್ರತಿನಿಧಿಯಾಗಿ ಕೆಲಸ ಮಾಡುವ ಮರಿತಿಬ್ಬೇಗೌಡರವರನ್ನ ಬೆಂಬಲಿಸಬೇಕು. ಪ್ರತಿಯೊಂದು ಸಮಸ್ಯೆಗಳಿಗೂ ಒಂದು ಪರಿಹಾರಗಳಿರುತ್ತವೆ. ಸಮಸ್ಯೆಗಳ ಪರಿಹಾರಕ್ಕಾಗಿ ಹೋರಾಡುವ ಇಚ್ಛೆ ಶಕ್ತಿಯುಳ್ಳ ನಾಯಕರನ್ನ ನೀವು ಆಯ್ಕೆ ಮಾಡಿಕೊಳ್ಳಬೇಕು. ಶೈಕ್ಷಣಿಕ ಸಮಸ್ಯೆಗಳನ್ನು ಹೊಕ್ಕಿ ಪರಿಹಾರವನ್ನು ಕೊಡಿಸುವ ನಾಯಕರನ್ನ ನಾವು ಆಯ್ಕೆ ಮಾಡಿಕೊಳ್ಳಬೇಕು. ಉಪನ್ಯಾಸಕರ ಹಾಗೂ ಶಿಕ್ಷಕರ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಅರಿತಿರುವ ಅಭ್ಯರ್ಥಿಗಳ ಪೈಕಿ ಮರಿತಿಬ್ಬೇಗೌಡರವರು ಮೊದಲನೇ ಸಾಲಿನಲ್ಲಿ ನಿಲ್ಲುತ್ತಾರೆ. ಕಾಂಗ್ರೆಸ್ ಪಕ್ಷವು ಶೋಷಿತರ, ಬಡವರ, ಅಲ್ಪಸಂಖ್ಯಾತರ ಪರವಾಗಿರುವ ಪಕ್ಷ. ಸಿದ್ದರಾಮಯ್ಯನವರ ಸರ್ಕಾರ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಖಂಡಿತವಾಗಿಯೂ ಕ್ರಮ ಕೈಗೊಳ್ಳಲಿದೆ.
ಆ ನಿಟ್ಟಿನಲ್ಲಿ ಮರಿತಿಪ್ಪೇಗೌಡರವರು ಹೋರಾಟವನ್ನು ನಡೆಸಿಕೊಂಡು ಬಂದಿದ್ದಾರೆ ಎಂದರು. ಮರಿತಿಪ್ಪೇಗೌಡರವರು ಸತತ 4 ಬಾರಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾಗಿ ಹಾಗೂ ಕರ್ನಾಟಕ ವಿಧಾನ ಪರಿಷತ್ನ ಸಭಾಪತಿಗಳಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಶಿಕ್ಷಕರ ಸರ್ವ ಸಮಸ್ಯೆಗಳ ನಿವಾರಣೆಗೆ ನಿರಂಕುಶಮತಿಯಾಗಿ ಶ್ರಮಿಸುತ್ತಾರೆ. ಯಾವತ್ತೂ ಜನರ ನಡುವೆ ಇದ್ದು ಕೆಲಸ ಮಾಡುವ ವ್ಯಕ್ತಿ. ದಕ್ಷಿಣ ಪದವೀಧರರ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ತಾಲೂಕಿನ ಎಲ್ಲ 478 ಮತದಾರರು ಮೊದಲ ಪ್ರಾಶಸ್ತ್ಯದ ಮತ ನೀಡುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಪ್ಪೇಗೌಡರವರನ್ನ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ಪ್ರಚಾರ ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಕಿಶೋರ್, ಎಂಕೆ ಮಂಜೇಗೌಡ, ಎಂ ಶಂಕರ್, ಯುವರಾಜ್, ಜಗದೀಶ್, ಜಿಆರ್ ಮೂರ್ತಿ, ಎಲ್ಪಿ ಪ್ರಕಾಶ್ ಗೌಡ ಸೇರಿದಂತೆ ಇತರರು ಇದ್ದರು. ನಮ್ಮ ಜಗಣ್ಣರು ಹಲವಾರು ಮುಖಂಡರುಗಳು, ಕಾಂಗ್ರೆಸ್ ಮುಖಂಡರುಗಳು ಇಲ್ಲಿ ಸೇರಿದ್ದೀವಿ. ದಯಮಾಡಿ ಅವರಿಗೆ ನಮ್ಮ ಕಾಂಗ್ರೆಸ್ ಕ್ಷೇತ್ರದ ಶಿಕ್ಷಕರ ಮತವನ್ನು ನಮ್ಮ ಮರಿತಿಪ್ಪೇಗೌಡರಿಗೆ ಮತ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡುತ್ತಾ, ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಹಲವಾರು ಯೋಜನೆಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ. ಹಿಂದೆ ಮರಿತಿಪ್ಪೇಗೌಡರು JDS ಅಲ್ಲಿ ಇದ್ದರು. ಅವರು ಹಲವಾರಿ 2-3 ಬಾರಿ ಅವರು ಸದಸ್ಯರಾಗಿದ್ದಾರೆ. ಆದರೆ ಉದ್ದೇಶ ಇಷ್ಟೇ, 3ನೇ ತಾರೀಕು ನಡೀತಕ್ಕಂಥ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ 4 ಜಿಲ್ಲೆಗಳಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರ್ತಕ್ಕಂಥ ಸನ್ಮಾನ್ಯ ಮರಿತಿಪ್ಪೇಗೌಡರ ಪರವಾಗಿ ಇಲ್ಲಿರ್ತಕ್ಕಂಥ ಏನು 478 ಜನ ಶಿಕ್ಷಕರು ಮತದಾರರಿದ್ದಾರೋ ಅವರೆಲ್ಲರೂ ಸಹಿತ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ಯಾಚನೆ ಮಾಡೋದಕ್ಕೆ ಬಂದಿದ್ದೀವಿ. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಇವತ್ತೇನು ಈ ಸರ್ಕಾರ ಬಂದ ಮೇಲೆ 7ನೇ ವೇತನ ಆಯೋಗವನ್ನು ಸಹಿತ ಸಿದ್ದರಾಮಯ್ಯನವರು ಈ ರಾಜ್ಯದ ನೌಕರರುಗಳಿಗೆ ಅನುಕೂಲ ಆಗಬೇಕು ಅಂತ ಅದನ್ನು ಸಹಿತ ಜಾರಿ ಮಾಡುವಂಥ ಕೆಲಸನ ಮಾಡಿದ್ದಾರೆ. ಅದರ ಜೊತೆಗೆ ಈ ರಾಜ್ಯದ ಬಡವರಿಗೆ, ಈ ರಾಜ್ಯದ ದೀನ ದಲಿತರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ಸಹಿತ ಈ ರಾಜ್ಯದಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಇವತ್ತೇನಾಗಿದೆ ನಮ್ಮ ಮರಿತಿಪ್ಪೇಗೌಡರು ಆಲ್ರೆಡಿ 4 ಸಾರಿ ವಿಧಾನ ಪರಿಷತ್ ಟೀಚರ್ ಕಾನ್ಸ್ಟಿಟ್ಯೂನ್ಸಿಯಿಂದ ಎಲೆಕ್ಟ್ ಆದಂಥವರು. 1 ಬಾರಿ ಉಪಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ತುಂಬ ಸರಳ ವ್ಯಕ್ತಿ. ಅವರಿಗೆ ಸದನ ಹೊರಗೆ ಟೀಚರ್ ಸಮಸ್ಯೆಯನ್ನು ಹೇಗೆ ಪರಿಹರಿಸಬೇಕು ಅಂತ ಗೊತ್ತಾಗಿದೆ. ಯಾಕೆಂದರೆ ಹಲವಾರು ಬಾರಿ ನಾವು ನೋಡಿದ್ವಿ ಟಿ ವಿಲಿ. ತುಂಬ ದಕ್ಷ ವ್ಯಕ್ತಿ, ಅನೇಕ ಶಿಕ್ಷಕರ ಪ್ರಾಥಮಿಕರ ಸಮಸ್ಯೆ ಬಗೆಹರಿಸಿದ್ದಾರೆ. ತುಂಬ ಒಳ್ಳೆಯ ವ್ಯಕ್ತಿ, ವಿಚಾರವಂತೂ ಸಭೆ ತಿಳ್ಕೊಂಡಿದ್ದಾರೆ. ಇವತ್ತು ನಮ್ಮ ಶ್ರವಣ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು 476 ಮತಗಳಿದೆ. ನಾವು ಕೂಡ ಎಲ್ಲ ಹಳ್ಳಿಗಳಲ್ಲಿ ಪ್ರವಾಸ ಮಾಡಿ ನೋಡಿದಾಗ ಅವರಿಗೆ ಒಳ್ಳೆಯ ವಾತಾವರಣವಿದೆ. ಅತಿ ಹೆಚ್ಚು ಮತ ಬಿಡ್ತಕ್ಕಂಥ ಚಾನ್ಸಸ್ ಇದೆ. ಹಿಂದೆ ಕೂಡ ನಾವು ಬರೀ ಜಿ ಮಾದೇಗೌಡರಿಗೆ, ನಮ್ಮ ಪುಟ್ಟೇಗೌಡರು, ಗೋಪಾಲ ಸಿಂಹರ ಎಲ್ಲ ನಾವು ಮತ ಹಾಕಿಸಿ ಒಳ್ಳೆ ಮತ ನೀಡಿದ್ವಿ. ಈ ಸರಿನೂ ಕೂಡ ನಾವು ಕೂಡ ನಮ್ಮೆಲ್ಲ ಮುಖಂಡ ನೇತೃತ್ವದಲ್ಲಿ ಮರಿತಿಪ್ಪೇಗೌಡರಿಗೆ ನಮ್ಮ ಶ್ರವಣ ಕಾನ್ಸ್ಟಿಟ್ಯೂನ್ಸಿಯಿಂದ ಅಗ್ನಿ ಪರೀಕ್ಷೆಗೆ ಕಾಂಗ್ರೆಸ್ ಪಕ್ಷದಿಂದ ಈ ಸಲ ಸ್ಪರ್ಧೆ ಮಾಡಿದ್ದಾರೆ. ಏನು ಕರ್ನಾಟಕ ವಿಧಾನ ಪರಿಷತ್ ತಿಳುವಳಿಕೆ ಇರ್ತಕ್ಕಂಥ ವೇದಿಕೆ, ಸಭ್ಯರ ವೇದಿಕೆ ಕರೆಕ್ಟಾಗಿದ್ದಾರೆ. ಆ ಒಂದು ವೇದಿಕೆಗೆ ಮರಿತಿಪ್ಪೇಗೌಡರು ಖಂಡಿತ ಅದಕ್ಕೆ ಬೆಲೆಯನ್ನು ತರ್ತಕ್ಕಂಥ ಜನ ಅವರು. ಯಾಕೆಂದರೆ ಈ 4 ಟರ್ಮಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸ, ಅವರು ಶಿಕ್ಷಕರ ಪರವಾದಂಥ ಹೋರಾಟವನ್ನು ಮಾಡಿ ಇಡೀ ರಾಜ್ಯದ ಶಿಕ್ಷಕರ ಪರವಾಗಿ ಕೆಲಸ ಮಾಡಿದ್ದಾರೆ. ತಿಳುವಳಿಕಸ್ತರು, ಯಾರೋ ದುಡ್ಡಿದಾರೋ ಅಥವಾ ಯಾರೋ ಏನೂ ಓದಿಲ್ಲದೆ ಇರ್ತಕ್ಕಂಥವ್ರಿಗೆ ಮತ ಕೊಡೋದಕ್ಕಿಂತ ಶಿಕ್ಷಕರು ತಿಳುವಳಿಕಸ್ತರು. ನೀವು ಖಂಡಿತ ಮರಿತಿಪ್ಪೇಗೌಡರನ್ನ ಈ ಸಲ ನೀವು ಗೆಲ್ಲಿಸ್ತೀರ ಅಂತಕ್ಕಂಥ ಆಶಾಭಾವನೆ ನಾವು ಇಟ್ಕೊಂಡಿದ್ದೀವಿ. ಖಂಡಿತ ಅವರಿಗೆಲ್ಲ ಏನು ನೋವುಗಳಿದೆ, ಏನೊಂದು ಕಷ್ಟಗಳಿದೆ, ಅದಕ್ಕೆಲ್ಲ ಉತ್ತಮವಾಗಿ ಸ್ಪಂದಿಸಿದ್ದಾರೆ. ಹಂಗಾಗಿ ಈ ಬಾರಿ ಕೂಡ ಅವರು JDSನ ತೊರೆದು ಈ ಬಾರಿ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದ್ದಾರೆ. ಕಳೆದ ಬಾರಿ ನಾವು ಮಧು ಮಾದೇಗೌಡರು ಕೂಡ ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತ ಕೊಟ್ಟು ಅವ್ರನ್ನ ಜಯಿಸಿರ್ಲಂಗೆ ಮಾಡಿದ್ವಿ. ಈ ಬಾರಿ ಕೂಡ ಮರಿತಿಪ್ಪೇಗೌಡರನ್ನು ಕೂಡ ಗೆಲ್ಲಿಸಿ ಅವ್ರನ್ನ ವಿಧಾನ ಪರಿಷತ್ಗೆ ಕಳಿಸ್ಕೊಡ್ತೀವಿ ಅಂತ ಈ ಮೂಲಕ ತಮ್ಮ 3ನೇ ತಾರೀಕು ಅಂದರೆ ಸೋಮವಾರ ನಡೀತಕ್ಕಂಥ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಮರಿತಿಪ್ಪೇಗೌಡರು 4ನೇ ಸಲ ಗೆದ್ದು 5ನೇ ಸಲ ಸ್ಪರ್ಧೆ ಮಾಡಿಸಿದ್ದಾರೆ. ನನಗೆ ಇವರು ಬಹುಶಃ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಗೊತ್ತು. ನನಗೆ ಮೈಸೂರು ಆ ಕಾಲಕ್ಕೆ ಒಬ್ಬ ಒಳ್ಳೆಯ ಸ್ಟೂಡೆಂಟ್ ಲೀಡರ್ ಆಗಿದ್ದಂಥ ಮನುಷ್ಯ ಮರಿತಿಪ್ಪೇಗೌಡ.
ನನ್ನ ಜೊತೆ ಸಿಂಡಿಕೇಟ್ ಸದಸ್ಯ ಕೂಡ ಆಗಿದ್ದರು ಇವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ. ವಿಧಾನಸೌಧದಲ್ಲಿ ಕೂಡ ಇವರು ಹಲವಾರು ವರ್ಷ ನನ್ನ ಜೊತೆ ವಿಧಾನ ಪರಿಷತ್ ಸದಸ್ಯರಾಗಿ ಒಡನಾಟ ಮಾಡಿದವರು. ಭಾಳ ದಕ್ಷ. ಅಧ್ಯಾಪಕರ ಸಮಸ್ಯೆ ಬಂದಾಗ, ರಾಜ್ಯದ ಸಮಸ್ಯೆ ಬಂದಾಗ ಖಂಡಿತ ಅದಕ್ಕೆ ಸ್ಪಂದಿಸ್ತಕ್ಕಂಥ ಯೋಗ್ಯತೆ, ಅರ್ಹತೆ ಇರ್ತಕ್ಕಂಥ ಮನುಷ್ಯ. ಬಟ್ ಇವತ್ತಿನ ದಿನಮಾನಗಳು ಏನಾಗ್ತಾ ಇದೆ ಅಂದರೆ ಎಲ್ಲ ದುಡ್ಡಿರೋರ ಮನೆ ಹುಡಿಕೊಂಡು ಹೋಗ್ತಾವ್ರೆ ಚುನಾವಣೆಗೆ ಅಭ್ಯರ್ಥಿ ಮಾಡೋದಕ್ಕೆ. ಒಂದು ವಾಮ ಮಾರ್ಗ ಹಿಡಿತಿದ್ದಾರೆ ಇತ್ತೀಚೆಗೆ ಎಲ್ಲ ಥರದ ಮತದಾರರು. ಬರೀ ಪದವೀಧರ ಕ್ಷೇತ್ರ ಅಂತಲ್ಲ, ಟೋಟಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ದುಡ್ಡಿನ ಕಡೆ ನೋಡ್ತಾ ಇದೆಯೇನೋ ಅನ್ನೋ ಭಾವನೆ ಬರ್ತಾ ಇದೆ ಜನಸಾಮಾನ್ಯರಿಗೆ. ದಯಮಾಡಿ ಇಂಥ ಸಂದರ್ಭದಲ್ಲಿ ಮರ್ತಿಪ್ಪೇಗೌಡನಂತ ಒಬ್ಬ ತಿಳುವಳಿಕೆ ಇರ್ತಕ್ಕಂಥ ಮನುಷ್ಯ, ಅನುಭವಿ ವಿಧಾನ ಪರಿಷತ್ ಸದಸ್ಯ, ಸಿಂಡಿಕೇಟ್ ಸದಸ್ಯ ಆಗಿದ್ದವರು, ಇವರಿಗೆ ಮೊದಲನೇ ಪ್ರಾಶಸ್ತ್ಯ ಓಟನ್ನು 4 ಜಿಲ್ಲೆಯಿಂದ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ ನಾನು. ತಾಲೂಕಿನ ಹಿರಿಸಾವಿಯಲ್ಲಿ ಹೆಬ್ಬಾರಮ್ಮನ ದೇವಸ್ಥಾನಕ್ಕೆ ಭಕ್ತರು ಪೂಜೆ ಸಲ್ಲಿಸಿ ಬಾಗಿಲು ತೆರೆಯುವ ಮೂಲಕ ಗ್ರಾಮ ದೇವತೆ ಚೌಡೇಶ್ವರಿ ದೇವಿಯಮ್ಮನವರ ನಮ್ಮೂರ ಹಬ್ಬಕ್ಕೆ ಶುಕ್ರವಾರದಂದು ಚಾಲನೆ ನೀಡಲಾಯಿತು. ಹಿರಿಸಾವೆಯಲ್ಲಿ ನಡೆಯುವ ನಮ್ಮೂರ ಹಬ್ಬವನ್ನು ಶುಕ್ರವಾರದಿಂದ 15 ದಿನಗಳ ಕಾಲ ಹಬ್ಬವನ್ನು ಹಿರಿಸಾವೆ ಮತ್ತು ಹೊನ್ನೇನಹಳ್ಳಿಯಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ. ಮುಂದಿನ ಮಂಗಳವಾರ ರಾತ್ರಿ ಉಯ್ಯಾಲೆ ಕಂಬಕ್ಕೆ ಬಾಳೆಕಂದನ್ನು ಕಟ್ಟುವ ಮೂಲಕ ಹಬ್ಬದ ಧಾರ್ಮಿಕ ವಿಧಾನಗಳನ್ನು 2 ಗ್ರಾಮದಲ್ಲಿ ಅನುಸರಿಸುತ್ತಾರೆ. ಪ್ರತಿದಿನ ರಾತ್ರಿ ಸಮಯದಲ್ಲಿ ದೇವಿಯ ಮೆರವಣಿಗೆ ಮತ್ತು ಜನಪದ ಶೈಲಿಯ ರಂಗವನ್ನು ಕುಣಿಯುತ್ತಾರೆ. ಗ್ರಾಮದಲ್ಲಿ ಹಬ್ಬಕ್ಕೆ ಚಾಲನೆ ದೊರಕಿದ ದಿನದಿಂದ ದೇವರಿಗೆ ಕಂಕಣ ಕಟ್ಟಿದ ನಂತರ ದೇವಿಯ ಮನೆತನದವರು ತಮ್ಮ ಮನೆಗಳಲ್ಲಿ ಮದುವೆ ಮತ್ತಿತರ ಶುಭ ಸಮಾರಂಭಗಳನ್ನು ಮಾಡುವುದಿಲ್ಲ. ಯುಗಾದಿ ಹಬ್ಬದ ನಂತರ ಏಪ್ರಿಲ್ ತಿಂಗಳಿನಲ್ಲಿ ಈ ಹಬ್ಬ ನಡೆಯಬೇಕಾಗಿತ್ತು. ನೂತನ ರಥ ನಿರ್ಮಾಣದ ಹಿನ್ನೆಲೆಯಲ್ಲಿ ಜೂನ್ ತಿಂಗಳಿನಲ್ಲಿ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಇದೇ 11ರ ಮಂಗಳವಾರ ಹೆಬ್ಬಾರಮ್ಮ ದೇವಿಯ ಮಡೆ ಹಬ್ಬ, 12ರ ಬುಧವಾರ ಚೌಡೇಶ್ವರಿ ದೇವಿಯವರ ಬ್ರಹ್ಮರಥೋತ್ಸವ ಜರುಗಲಿದೆ. ಚೌಡೇಶ್ವರಿ ದೇವಿಯ ಸಹೋದರಿ ಹೆಬ್ಬಾರಮ್ಮನ ದರ್ಶನ ಭಕ್ತರಿಗೆ ವರ್ಷಕ್ಕೆ 4 ಸಲ ಮಾತ್ರ ದೊರೆಯುತ್ತದೆ. ಪ್ರಥಮವಾಗಿ ಬಾಳೆಕಂಬ ತರುವ ಮಂಗಳವಾರ ರಾತ್ರಿ, 2ನೇ ಸಲ ಶನಿವಾರ ಮಧ್ಯಾಹ್ನ ಮಡಲಕ್ಕಿ ಸಂಗ್ರಹಕ್ಕೆ ಬಂದಾಗ, ಮಡೆ ಹಬ್ಬದ ದಿನದಂದು 3ನೇ ಬಾರಿ, ಚೌಡೇಶ್ವರಿ ದೇವಿಯ ರಥೋತ್ಸವದ ದಿನದ ಮಧ್ಯಾಹ್ನ 4ನೇ ಸಲ ಈ ದೇವಿಯ ದರ್ಶನ ಭಕ್ತರಿಗೆ ಸಿಗುತ್ತದೆ. ನಮ್ಮೂರ ಹಬ್ಬ ಮುಗಿದ ನಂತರ ದೇವಸ್ಥಾನದ ಬಾಗಿಲು ಹಾಕಿದರೆ ಮುಂದಿನ ವರ್ಷದ ಹಬ್ಬದ ವೇಳೆಯಲ್ಲಿಯೇ ದೇವಸ್ಥಾನದ ಬಾಗಿಲು ತೆರೆಯುವುದು ವಿಶೇಷ. ಮತ್ತೊಮ್ಮೆ ಮುಖ್ಯಾಂಶಗಳು. 20 ವಸಂತಗಳನ್ನು ಪೂರೈಸಿದ ಪಟ್ಟಣದ ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜು. ನೆನಪಾರ್ಥ ಅಂಬೇಡ್ಕರ್ ಭವನದಲ್ಲಿ ವೈದ್ಯೋತ್ಸವ ಸಮಾರಂಭ ಆಚರಣೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎಚ್.ಎಲ್. ಮಲ್ಲೇಶ್ ಗೌಡ. ನರ್ಸಿಂಗ್ ವೃತ್ತಿ ಅತ್ಯಂತ ಶ್ರೇಷ್ಠವಾದದ್ದು, ಬದ್ಧತೆಯೊಂದಿಗೆ ಸೇವೆಗೆ ಮುಂದಾಗಿ ಎಂದ ಅವರು. ಪಟ್ಟಣದ ಶಾಲಾ ಕಾಲೇಜುಗಳಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಪ್ಪೇಗೌಡರವರ ಪರ ಪ್ರಚಾರ ಕೈಗೊಂಡ ತಾಲೂಕು ಕಾಂಗ್ರೆಸ್ ಮುಖಂಡರು. ಶಿಕ್ಷಕರ ನೋವು ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಬಂದಿರುವ ಮರಿತಿಪ್ಪೇಗೌಡರವರನ್ನ ಮತ್ತೊಮ್ಮೆ ಆಯ್ಕೆ ಮಾಡುವಂತೆ ಮನವಿ ಮಾಡಿದ ಮಾಜಿ ಶಾಸಕ ಸಿ.ಎಸ್. ಪುಟ್ಟೇಗೌಡರವರು. ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆಯಲ್ಲಿ ಹೆಬ್ಬಾರಮ್ಮನ ದೇವಸ್ಥಾನಕ್ಕೆ ಭಕ್ತರು ಪೂಜೆ ಸಲ್ಲಿಸುವ ಮೂಲಕ ಗ್ರಾಮ ದೇವತೆ ಚೌಡೇಶ್ವರಿ ಅಮ್ಮನವರ ನಮ್ಮೂರ ಹಬ್ಬಕ್ಕೆ ಚಾಲನೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.